सुखकर्ता दुःखहर्ता वार्ता विघ्नाची नुरवे पुरवे प्रेम कृपा जयाची सर्वांगी सुंदर ವಿಚಾರಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಆ ವ್ಯಕ್ತಿ ಹೇಗೆ ತನ್ನ ಅವನ ಆಚಾರ ವಿಚಾರಗಳಾಗಿರಬಹುದು, ಅವನ ನಡೆ ನುಡಿಗಳಾಗಿರಬಹುದು, ಹಾಗೂ ಸಮಾಜ ಮುಖೇನ ಅವನ ಕೊಡುಗೆಗಳ ಮೇಲೆ ಮಿಳಿತವಾಗಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಡವಳಿಕೆಯ ಬಗ್ಗೆ ಸದಾ ಜಾಗೃತನಾಗಿರಬೇಕು. ನಾವು ಈ ಭೂಮಿ ಮೇಲೆ ಹುಟ್ಟಿರುವುದಕ್ಕೆ, ಇಲ್ಲಿ ವಾಸ ಮಾಡುತ್ತಿರುವುದಕ್ಕೆ ಭಗವಂತನಿಗೆ ನಮ್ಮಿಂದ ಒಂದಷ್ಟು ಕೊಡುಗೆ ಅಥವಾ ಬಾಡಿಗೆ ರೂಪದಲ್ಲಿ ನಾವು ಏನು ಕೊಡಬಹುದು ಅಂದರೆ, ನಾವು ಮಾಡತಕ್ಕಂಥ ಒಳ್ಳೆ ಕೆಲಸಗಳಿಂದ ಸಮಾಜದಲ್ಲಿ ಸಮಾಜ ಮುಖೇನವಾಗಿ ನಾವು ಏನು ಕೊಡುಗೆಯನ್ನು ನೀಡುತ್ತೇವೋ ಅದು ನಾವು ಭಗವಂತನಿಗೆ ಅರ್ಪಿಸ್ತಕ್ಕಂತಹ ಒಂದು ಸಣ್ಣ ಒಂದು ಉಡುಗೊರೆ ಅಥವಾ ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಬಾಲ್ಯ, ಯೌವನ, ಮುಪ್ಪು ಪ್ರತಿಯೊಂದು ಹಂತದಲ್ಲೂ ಅವದೇ ಆಗ್ತಕ್ಕಂತಹ ಘಟ್ಟಗಳೊಂದಿಗೆ ಕೂಡಿರುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಯೋಚನೆ ಮಾಡಬೇಕು, ಸಮಾಜ ನಮಗೆ ಏನು ಕೊಟ್ಟಿದೆಯೋ ಅದಕ್ಕೆ ಪೂರಕವಾಗಿ ಒಳ್ಳೆಯ ಒಂದು ಕೊಡುಗೆಯನ್ನು ನೀಡುವ ಒಂದು ಧ್ಯಾನವನ್ನು ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗಾಗಿ ನಮ್ಮ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಬೇಕು ಅಂತಂದರೆ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಾವು ಆಡತಕ್ಕಂಥ ಮಾತಿನಲ್ಲಾಗಿರ್ಬೋದು, ನಡೆನಲ್ಲಾಗಿರ್ಬೋದು, ನುಡಿನಲ್ಲಾಗಿರ್ಬೋದು ನಾವು ನಡೆದುಕೊಂಡಾಗ ಮಾತ್ರ ಅದು ಒಂದು ಸರಿಯಾದ ಬೆಳವಣಿಗೆ ನಮ್ಮದಾಗಿರುತ್ತದೆ. ಸಮಾಜದಲ್ಲಿ ಎಷ್ಟೆಲ್ಲ ವ್ಯಕ್ತಿಗಳನ್ನು ನಾವು ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತೇವೆ. ಕೆಲವರಲ್ಲಿ ದ್ವೇಷ, ಅಸೂಯೆ, ಕೋಪ ಇವೆಲ್ಲವೂ ಕೂಡ ಮನುಷ್ಯನ ಅವನತಿಗೆ ದಾರಿಯಾದರೆ ಅವನಲ್ಲಿ ಇರ್ತಕ್ಕಂಥ ಒಳ್ಳೆ ನಡೆ, ನುಡಿ, ಮಾತು, ಆಚಾರಗಳು, ಸುಸಂಸ್ಕೃತವಾಗತಕ್ಕಂಥ ನಡೆ ಇವೆಲ್ಲವೂ ಕೂಡ ಆತನ ಬೆಳವಣಿಗೆಗೆ ನಾಂದಿಯಾಗಿರುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಸದೃಢ ಸುಂದರ ಸಮಾಜವನ್ನು ಕಟ್ಟುವಲ್ಲಿ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಮುನ್ನಡೆಯೋಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇದರ ಮುಖೇನ ನಾವು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸುವಲ್ಲಿ ಒಂದಿಗೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಬೇಕೆಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ಹಾಗಾಗಿ ನಮ್ಮ ನಡವಳಿಕೆಗಳು ಅಥವಾ ವ್ಯಕ್ತಿತ್ವವನ್ನು ನಾವು ರೂಪಿಸಬೇಕಂತಂದರೆ ನಮ್ಮಲ್ಲಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ನಾಣ್ಯದ ಒಂದು ಭಾಗ ಸವೆತ ಉಂಟಾಗಿದ್ದರೆ ಅದು ಚಲಾವಣೆಯಲ್ಲಿ ಇರುವುದಿಲ್ಲ. ಹೇಗೋ ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಅವನ ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದರೆ ಅಥವಾ ದೈಹಿಕ ಆರೋಗ್ಯ ಸರಿ ಇಲ್ಲದಿದ್ದರೆ ಅವನ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಪರಿಪೂರ್ಣವಾಗಿ ಇರಬೇಕು. ಹಾಗಾಗಿ ಮೊದಲನೇದಾಗಿ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಒಂದು ದಿನಚರಿಯ ಚಟುವಟಿಕೆಗಳಲ್ಲಿ ಈ ಕೆಲವೊಂದು ವಿಚಾರಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಮುಂಜಾನೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು, ನಂತರ ಧ್ಯಾನ, ಯೋಗ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಂತರದಲ್ಲಿ ನಮ್ಮ ನಿತ್ಯ ದಿನಚರಿ ಕೆಲಸಗಳೇನಿದೆಯೋ ಅದನ್ನು ನಿರ್ವಹಿಸಿಕೊಂಡು ಪೌಷ್ಟಿಕವುಳ್ಳತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದ್ರ ಮುಖಾಂತರ, ಯಾಕೆಂದರೆ ಆಹಾರ ಅನ್ನೋದು ಪರಬ್ರಹ್ಮ, ಅನ್ನಾಂ ಪರಬ್ರಹ್ಮ ಅಂತ ಹೇಳ್ತೇವೆ. ಆಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಒಬ್ಬ ಮನುಷ್ಯನ
ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅವನು ಸೇವಿಸ್ತಕ್ಕಂಥ ಆಹಾರ ಕೂಡ ಆತನ ವ್ಯಕ್ತಿತ್ವದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಯಮಿತವಾದ ವ್ಯಾಯಾಮದ ಒಂದಿಗೆ ಪರಿಮಿತಿ ಆಗ್ತಕ್ಕಂತಹ ಆಹಾರ ಪದಾರ್ಥಗಳನ್ನು, ಪೌಷ್ಟಿಕವುಳ್ಳತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡೋದರೊಂದಿಗೆ ಆ ವ್ಯಕ್ತಿಯ ಜೀವನವನ್ನು ನಡೆಸಬೇಕಾಗ್ತದೆ. ಜೊತೆಗೆ ಮಾನಸಿಕ ಆರೋಗ್ಯ ಅನ್ನತಕ್ಕಂಥದ್ದು ಒಂದು ಸದೃಢವಾಗಿರ್ಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಕ್ರೋಧ, ಕೋಪ ಇವೆಲ್ಲದಕ್ಕೂ ಅವಕಾಶವನ್ನ ಕೊಡದೆ ಶಾಂತ ಚಿತ್ತತೆಯಿಂದ ಮನಸ್ಸನ್ನ ಏಕಾಗ್ರತೆಯ ಕಡೆಗೆ ನಡೆಸಬೇಕು. ಇದನ್ನ ನಾವು ಧ್ಯಾನವನ್ನು ಮಾಡುವುದರ ಮುಖಾಂತರ ಮತ್ತೆ ಪ್ರಾಣಾಯಾಮವನ್ನು ಮಾಡುವುದರ ಮುಖಾಂತರ ನಮ್ಮ ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸಬಹುದು. ಮತ್ತೆ ಎಲ್ಲೇ ಹೋದ್ರೂ ಕೂಡ ನಾವು ಒಳ್ಳೆಯ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡುವಂಥದ್ದು, ಕೆಟ್ಟ ವಿಚಾರಗಳನ್ನ ನಾವು ಮನಸ್ಸಿನಿಂದ ದೂರ ಇಡತಕ್ಕಂಥದ್ದನ್ನ ಬೆಳೆಸ್ಕೋಬೇಕು. ಹಾಗಾಗಿ ನಮ್ಮ ಜೀವನದ ಒಂದು ಕ್ವಾಲಿಟಿ ಬದುಕು. ಈಗ ಉದಾಹರಣೆಗೆ ನಾವು ಯಾವುದೇ ವಸ್ತುಗಳನ್ನ ಕೊಂಡುಕೊಳ್ಬೇಕು ಅಂತ ಹೋದಾಗ ಮೊದಲು ಅದರ ಕ್ವಾಲಿಟಿಯ ಬಗ್ಗೆ ನೋಡ್ತೇವೆ. ಈಗ ಒಂದು ಟಿವಿ ಆಗಿರಬಹುದು, ಗಡಿಯಾರ ಆಗಿರಬಹುದು, ಯಾವುದೇ ವಸ್ತುಗಳನ್ನ ಮೊದಲು ಅದು ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ನೋಡ್ತೇವೆ. ಹಾಗೆ ಒಬ್ಬ ವ್ಯಕ್ತಿಯ ಒಂದು ಕ್ವಾಲಿಟಿ ಆಗ್ತಕ್ಕಂಥ ಬದುಕನ್ನ ನಾವು ರೂಪಿಸ್ಕೊಳ್ಬೇಕಂತಂದ್ರೆ ಕೆಲವೊಂದು ಆಯಾಮಗಳನ್ನ ನಾವು ನೋಡಬಹುದು. ಇದಕ್ಕೆ ಮೊದಲು ಈಗ ಉದಾಹರಣೆಗೆ ಒಂದು ಕಟ್ಟಡವನ್ನ ಕಟ್ಟಬೇಕು ಅಂತಂದ್ರೆ ಮೊದಲಿಗೆ ನಾವು ಏನ್ ಮಾಡ್ತೇವೆ? ಮೊದಲು ಅದರ ಅಡಿಪಾಯ ಅಥವಾ ಬೇಸ್ ಮಟ್ಟವನ್ನ ಹಾಕ್ತಕ್ಕಂಥದ್ದು. ನಮ್ಮ ವ್ಯಕ್ತಿತ್ವಕ್ಕೆ ಬಂದಾಗ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಂತಂದ್ರೆ ಸದೃಢವಾಗ್ತಕ್ಕಂಥ ಒಂದು ಬೇಸ್ ಮಟ್ಟ ಅಥವಾ ಅಡಿಪಾಯ ಯಾವುದು ಅಂತಂದ್ರೆ ಯಾವುದೇ ದುಶ್ಚಟ ದುರಭ್ಯಾಸಗಳಿಲ್ಲತಕ್ಕಂತಹ ಒಂದು ಮುಕ್ತವಾದಂತಹ ಶುದ್ಧವಾಗ್ತಕ್ಕಂತಹ ಜೀವನನೇ ಒಂದು ಕ್ವಾಲಿಟಿ ಲೈಫ್ಗೆ ನಾವು ಮುಖ್ಯವಾಗಿ ಹಾಕತಕ್ಕಂತಹ ಅಡಿಪಾಯ ಆಗಿರುತ್ತದೆ. ತದನಂತರದಲ್ಲಿ ಉದಾಹರಣೆ, ನಾವೊಂದು ಕಟ್ಟಡವನ್ನ ಕಟ್ಟುವುದು ಹೇಗೆ ಅನ್ನೋದರೊಂದಿಗೆ ಉದಾಹರಣೆಯ ಸಹಿತ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಒಂದು ತಾಳೆಯೊಂದಿಗೆ ಹೇಳ್ತಾ ಹೋಗ್ತೇನೆ. ಒಂದು ಕಟ್ಟಡವನ್ನ ಕಟ್ಟಬೇಕಂತಂದ್ರೆ ಬೇಸ್ ಮಟ್ಟ ಆಗುತ್ತೆ. ನಂತರದಲ್ಲಿ 4 ಆಧಾರ ಸ್ತಂಭಗಳು ಬೇಕು. ಯಾವುದು 4 ಆಧಾರ ಸ್ತಂಭಗಳು? ಈಗ 4 ಗೋಡೆಗಳನ್ನ ಹಾಕ್ತೀವಿ. ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ಮುಖ್ಯವಾಗಿ 4 ಆಧಾರ ಸ್ತಂಭಗಳು ಬಹಳ ಮುಖ್ಯವಾದದ್ದು. ಯಾವುದು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ವಿದ್ಯಾಭ್ಯಾಸ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉನ್ನತವಾದತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನ ಹೊಂದಬೇಕು. ವಿದ್ಯೆ ಅಂದ ತಕ್ಷಣ, ವಿದ್ಯಾಭ್ಯಾಸ ಅಂದ ತಕ್ಷಣ ನಾವು ಕೆಲಸಕ್ಕಾಗಿನೇ ಅಂತ ಅಲ್ಲ, ನಮ್ಮಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಈ ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಂತರ ಉದ್ಯೋಗ, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಸ್ವಾವಲಂಬಿ ಆಗ್ತಕ್ಕಂತಹ ಜೀವನವನ್ನ ನಡೆಸಬೇಕು ಅಂತಂದ್ರೆ ಅವನಿಗೆ ನಿರ್ದಿಷ್ಟವಾದಂತಹ ಒಂದು ಉದ್ಯೋಗ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಉದ್ಯೋಗವನ್ನ ಕಂಡುಕೊಳ್ತಕ್ಕಂಥದ್ದು ಕೂಡ ಒಂದು ಆಧಾರ ಸ್ತಂಭ ಅಂತ ಹೇಳ್ತೇವೆ. ನೆಕ್ಸ್ಟ್ ಸಾಮಾಜಿಕ ಸಂಬಂಧಗಳು. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾಕ್ಷಣ ಅವನು ಸಮಾಜದ ಜೊತೆಗೆ ಅವನು ತನ್ನ ಜೀವನವನ್ನ ನಡೆಸ್ತಾನೆ ಹೊರತು ಪ್ರಾಣಿಗಳಂತೆ ಎಲ್ಲೋ ಒಂದು ಕಡೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಒಂಟಿಯಾಗಿ ಜೀವನ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಗೂ ಆಗೋದಿಲ್ಲ. ಅವನು ಸಮಾಜದಲ್ಲಿ ಹುಟ್ಟಿ ಸಮಾಜದೊಂದಿಗೆ, ಸಮುದಾಯದ ಒಂದಿಗೆ ಅವನ ಜೀವನವನ್ನ ನಡೆಸಬೇಕಾಗಿರುತ್ತೆ. ಹಾಗೆ ಸಮಾಜ ಅಂತಂದ್ರೆ ತಾನು, ತನ್ನ ಕುಟುಂಬ, ತನ್ನ ನೆರೆಹೊರೆ, ತನ್ನ ಬಂಧು ಮಿತ್ರರು, ಸ್ನೇಹಿತರು. ಹಾಗೆ ಒಂದು ಒಳ್ಳೆಯ ಹಾರ್ದಿಕವಾದಂತಹ ಸಂಬಂಧವನ್ನ ಕುಟುಂಬದ ಒಳಗೆ ಆತ ಬೆಳೆಸ್ಕೊಳ್ಬೇಕಾಗ್ತದೆ. ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಎಲ್ಲರ ಜೊತೆಗೆ ಒಂದು ಒಳ್ಳೆಯ ನಡವಳಿಕೆಗಳೊಂದಿಗೆ ಆ ವ್ಯಕ್ತಿಗಳ ಒಂದಿಗೆ ಒಂದು ಸ್ಪಂದಿಸ್ತಕ್ಕಂತಹ ಮನೋಭಾವನೆಯನ್ನ ಆ ವ್ಯಕ್ತಿ ಹೊಂದಿರಬೇಕಾಗುತ್ತದೆ. ಅಂದ್ರೆ ಒಳ್ಳೆಯ ಸಾಮಾಜಿಕ ಸಂಬಂಧಗಳು ಕೂಡ ಒಂದು ಆಧಾರ ಸ್ತಂಭ ಅಂತ ನಾವು ಹೇಳ್ತೇವೆ. 4ನೇದಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನರಂಜನೆ ಕೂಡ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಯಾಕೆಂತಂದ್ರೆ ಹುಟ್ಟಿದ ಮನುಷ್ಯ ದಿನನಿತ್ಯ ಕೆಲಸ ಏಕಾತಾನತೆ ಇದ್ದೇ ಇರುತ್ತೆ. ಅದರೊಂದಿಗೆ ಮನರಂಜನೆ ಕೂಡ ಬೇಕಾಗುತ್ತೆ. ತನ್ನ ಸಹ ಕುಟುಂಬದವರೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥದ್ದು, ಅಥವಾ ದೇವಸ್ಥಾನಗಳಿಗೆ ಹೋಗತಕ್ಕಂಥದ್ದು, ಒಳ್ಳೆಯ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು,
ಈ ಹವ್ಯಾಸಗಳನ್ನು ಕೂಡ ರೂಢಿಸಿಕೊಂಡಾಗ ಅವನಿಗೆ ಒಂದು ಒಳ್ಳೆಯ ಮನರಂಜನೆ ಅನ್ನೋದು ಸಿಗುತ್ತೆ. ಇದು 4 ಆಧಾರ ಸ್ತಂಭಗಳು. ಕಟ್ಟಡ ಆಯಿತು, 4 ಗೋಡೆಗಳನ್ನ ಕಟ್ಟಿದ್ವಿ. ಅದೇ ರೀತಿ ನಮ್ಮ ವ್ಯಕ್ತಿತ್ವದಲ್ಲಿ ಈ 4 ಆಧಾರ ಸ್ತಂಭಗಳನ್ನ ಕೂಡ ನಾವು ತಗೊಂಡ್ವಿ. ಈಗ ಆ ಮನೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನೆಯ ಬಾಗಿಲು. ಮನೆಯ ಮುಂಬಾಗಿಲಲ್ಲಿ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯದಕ್ಕೆ ಮಾತ್ರ ನಮಗೆ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಕೆಟ್ಟದ್ದು ಬಂದಾಗ ಬಾಗಿಲನ್ನು ಮುಚ್ಚುತ್ತೀವಿ, ಒಳ್ಳೆಯದಕ್ಕೆ ಬಾಗಿಲನ್ನ ತೆರೀತೇವೆ. ಹಾಗೆ ನಮ್ಮ ಜೀವನದಲ್ಲಿ ಮಾನಸಿಕ ಆರೋಗ್ಯ ಅನ್ನತಕ್ಕಂಥದ್ದು ಮನೆಯ ಮುಂಬಾಗಿಲಿದ್ದಾಗಿ. ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಒಳ್ಳೆಯ ವಿಚಾರಗಳು ಒಳಗೆ ಹೋಗ್ಬೇಕು, ಕೆಟ್ಟ ವಿಚಾರಗಳು ಮನಸ್ಸಿನಿಂದ ಹೊರಗೆ ಹೋಗ್ಬೇಕು. ಕೆಟ್ಟ ವಿಚಾರಗಳನ್ನ ನಾವು ಮನಸ್ಸಿನ ಒಳಗೆ ತಗೊಳ್ಬಾರ್ದು. ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ನಮ್ಮ ಮನಸ್ಸಿನ ಒಳಗೆ ತಗೊಳ್ಬೇಕು. ಹಾಗೆ ಮನೆಯ ಮುಂಬಾಗಿಲು ಹೇಗೆ ಒಳ್ಳೆಯದಕ್ಕೆ ಅವಕಾಶ ಇರುತ್ತೆ, ಕೆಟ್ಟದಕ್ಕೆ ನಾವು ಬಾಗಿಲು ಹಚ್ತೀವೋ ಹಾಗೆ ನಮ್ಮ ಮಾನಸಿಕವಾದತಕ್ಕಂಥ ಒಳ್ಳೆಯ ವಿಚಾರಗಳು ಒಳ ಹೋಗುವಂಥದ್ದು ಮತ್ತೆ ಕೆಟ್ಟ ವಿಚಾರಗಳಿಗೆ ಅವಕಾಶವನ್ನ ಕೊಡಬಾರ್ದು. ಇದು ಮನೆಯ ಮುಂಬಾಗಿಲು. ಹಾಗೆ ಕಟ್ಟಡ ಕಟ್ಟದ ಹಾಗೇನೆ 4 ಆಧಾರ ಸ್ತಂಭ ಆಯಿತು, ಮನೆ ಬಾಗಿಲು ಆಯಿತು, ಮತ್ತೆ ಕಿಟಕಿಗಳು ಕೂಡ ಅವಶ್ಯಕವಾಗಿ ಬೇಕು. ಯಾವುದೇ ಒಂದು ಕೊಠಡಿ ಅಥವಾ ಮನೆ ತಗೊಂಡಾಗ ಅಲ್ಲಿ ಕಿಟಕಿಗಳು ಕೂಡ ಇರುತ್ತೆ. ಹಾಗೆ ನಮ್ಮ ಜೀವನಕ್ಕೆ ಬಂದಾಗ ವ್ಯಕ್ತಿತ್ವ ಅಥವಾ ನಮ್ಮ ಒಂದು ಕ್ವಾಲಿಟಿ ಲೈಫ್ ಅಲ್ಲಿ ಕಿಟಕಿಗಳು ಯಾವುದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನ, ಸ್ಪಿರಿಚುಯಾಲಿಟಿ ಅಂತ ಹೇಳ್ತೇವೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನಿಗೆ ಒಂದು ಆಧ್ಯಾತ್ಮಿಕತೆ ಅನ್ನತಕ್ಕಂಥದ್ದು ಬೇಕೇ ಬೇಕಾಗಿದೆ. ನಮ್ಮ ಕಷ್ಟ, ನೋವು, ಸುಖ, ಸಂತೋಷ ಎಲ್ಲರೊಟ್ಟಿಗೂ ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಆ ಭಗವಂತನ ಮುಂದೆ ನಾವು ನಿಂತಾಗ ಸಂಪೂರ್ಣವಾಗಿ ಅವನೊಂದಿಗೆ ನಾವು ಮಾತಾಡ್ತೇವೆ. ನನ್ನ ಕಷ್ಟ ಏನಿದೆ, ನನ್ನ ನೋವೇನಿದೆ ಅದನ್ನೆಲ್ಲ ಮುಕ್ತವಾಗಿ ನಾವು ದೇವರಲ್ಲಿ ಹೇಳ್ಬೋದೇ ಹೊರತು ಇನ್ಯಾರೊಂದಿಗೂ ನಮ್ಮ ಕಷ್ಟಗಳನ್ನ ನೋವುಗಳನ್ನ ಹೇಳಲಿಕ್ಕಾಗೋದಿಲ್ಲ. ಆ ಭಗವಂತನ ಮುಂದೆ ನಿಂತು ಮನಪೂರ್ವಕವಾದತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ಆ ದೇವರಿಗೆ ಅದು ತಲುಪುತ್ತೆ. ಅವನು ಎಲ್ಲೋ ಯಾವುದೋ ಒಂದು ರೂಪದಲ್ಲಿ ನಮಗೆ ಅದನ್ನ ಒಳ್ಳೆಯದನ್ನ ಮಾಡ್ತಾನೆ. ಈ ಒಂದು ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಗವಂತನ ಮುಂದೆ 2 ನಿಮಿಷಗಳ ಕಾಲ 1 ನಿಮಿಷಗಳ ಕಾಲ ಭಗವಂತನ ಮುಂದೆ ನಿಂತು, ಭಗವಂತ ಈ ದಿನ ನಾನು ಕಳೆದಿದ್ದೀನಿ, ಈ ದಿನ ಪ್ರಾರಂಭ ಮಾಡಿದ್ದೀನಿ, ಈ ದಿನ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ದಾರಿನ ನನಗೆ ನೀ ತೋರಿಸು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡುವುದು. ಮತ್ತೆ ರಾತ್ರಿ ನಂತರ ಮಲಗುವ ಮುಂಚೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ, ಅಂದ್ರೆ ಈ ದಿನ ಆ ಭಗವಂತ ಕೊಟ್ಟ ಒಂದು ಭಿಕ್ಷೆ ಕೊಡುಗೆ, ನಾನು ಇವತ್ತು ಬೆಳಗಿಂದ ಸಂಜೆವರೆಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ದೀನಿ, ಖುಷಿಯಾಗಿದ್ದೀನಿ, ಮನರಂಜನೆ ಸಿಕ್ಕಿದೆ, ಆರಾಮಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಭಗವಂತ ಆಗಿರ್ತಾನೆ. ಈ ದಿನ ನನ್ನ ದಿನವನ್ನು ಒಂದು ಒಳ್ಳೆದಾಗಿ ಕಳೆದಿದ್ದೀನಿ ಭಗವಂತ, ಇದಕ್ಕೆ ನಾನು 100 ಥ್ಯಾಂಕ್ಸ್ ಅಥವಾ 100 ಕೃತಜ್ಞತೆಗಳನ್ನ ನಿನಗೆ ತಿಳಿಸ್ತೀನಿ ಅಂತೇಳಿ ಭಗವಂತನಿಗೆ ಹೇಳ್ತಾ ಈ ದಿನ ಕಳೆದಿದ್ದೀನಿ. ಈ ದಿನದಲ್ಲಿ ನನ್ನ ನಡವಳಿಕೆಗಳಲ್ಲಿ ಮಾತಲ್ಲಿ ಯಾರಿಗಾದ್ರೂ ನೋಯಿಸಿದ್ರೆ ಅಥವಾ ಆ ರೀತಿ ನಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸು, ಇನ್ನು ಮುಂದೆ ನಾನು ಆ ರೀತಿ ನಡವಳಿಕೆ ಆಗಲಿ ಮಾತಾಗಲಿ ಆಡುವುದಿಲ್ಲ ಅಂತೇಳಿ ಭಗವಂತನಿಗೆ ಆ ದಿನದ ದಿನಚರಿಯನ್ನು ಒಪ್ಪಿಸಿ ನಂತರ ನಿದ್ರೆಗೆ ಜಾರತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಇದನ್ನ ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಚಿಂತನೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗುತ್ತೆ. ಈಗ ನಾವು ಒಂದು ಕಟ್ಟಡವನ್ನ ಸಂಪೂರ್ಣವಾಗಿ ಕಟ್ಟಿದ್ವಿ, ಬೇಸ್ ಮಟ್ಟ ಹಾಕಿದ್ವಿ, 4 ಆಧಾರ ಸ್ತಂಭಗಳ ರಚನೆ ಆಯಿತು, ಗೋಡೆಗಳು ಹಾಕಿದ್ವಿ, ಬಾಗಿಲಾಯಿತು, ಕಿಟಕಿ ಆಯಿತು, ಅಲ್ಲಿಗೆ ಕೊಠಡಿ ರೆಡಿ ಆಯ್ತಾ, ಸಂಪೂರ್ಣವಾಯ್ತಾ? ಇಲ್ಲ. ಇನ್ನು ಮುಖ್ಯವಾದದ್ದು ಯಾವ್ದಾಗ್ಬೇಕು ಹೇಳಿ? ಮೇಲಿನ ಮೇಲ್ಚಾವಣಿ ಅಲ್ವಾ? ಯಾಕೆ ಅಂತಂದ್ರೆ 4 ಆಧಾರ ಸ್ತಂಭ, ಕಿಟಕಿ, ಬಾಗಿಲು, ಬೇಸ್ ಮಟ್ಟ ಎಲ್ಲ ಆದ್ರೂ ಕೂಡ ಮೇಲ್ಚಾವಣಿ ನಾವು ಸರಿಯಾಗಿ ಹಾಕಿಲ್ಲ ಅಂತಂದ್ರೆ ಏನಾಗುತ್ತೆ? ಮಳೆ ಬಂದ್ರೆ ಒಳಗೆ ಸುರಿಯುತ್ತೆ, ಬಿಸಿಲು ಬಂದ್ರೆ ಒಳಗೆ ಬರುತ್ತೆ, ಅಲ್ಲಿ ನಮಗೆ ಯಾವುದೇ ರೀತಿಯ ಅನುಕೂಲತೆ ಇರೋದಿಲ್ಲ. ಹಾಗಾಗಿ ಮೇಲ್ಚಾವಣಿಯನ್ನು ನಾವು ಎಷ್ಟು ಹಾಕ್ತೀವೋ ಆಗ ಮಾತ್ರ ಅದೊಂದು ಪರಿಪೂರ್ಣವಾಗ್ತಕ್ಕಂತಹ ಮನೆ ಅಂತ ಅನ್ಸ್ಕೊಳ್ಳುತ್ತೆ. ಈ ಒಂದು ಮೇಲ್ಚಾವಣಿ ಯಾವುದು? ಮನೆಯ ಒಂದು ಮೇಲ್ಚಾವಣಿ ಯಾವುದು ಅಂತ ಹೇಳಿದ್ರೆ ಇಡೀ ಒಂದು ವ್ಯಕ್ತಿತ್ವ, ಒಂದು ರಚನೆ, ಒಬ್ಬ ವ್ಯಕ್ತಿಯಾಗಿ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತಂದ್ರೆ ನಾನು ಇರುವವರೆಗೂ
ನನ್ನ ನಡೆ ನುಡಿ ಆಚಾರ ವಿಚಾರಗಳು ಒಳ್ಳೆಯದು, ಯಾರೊಂದಿಗೂ ಸುಳ್ಳು ಇಲ್ಲದೆ ಇರತಕ್ಕಂಥದ್ದು, ಈ ರೀತಿಯ ಒಂದು ನಡವಳಿಕೆಗಳ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ನಾವು ನಡೆಯುವಾಗ ಇನ್ನಿತರಿಗೂ ಸಹಾಯವನ್ನು ಮಾಡ್ತಾ ನನ್ನ ಕೈಲಾದಷ್ಟು ಒಬ್ಬರಿಗೆ ನಾವು ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೆಟ್ಟದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿ ನಾವು ಏನು ನಡ್ಕೊಂಡು ಹೋಗ್ತೀವೋ ಆಗ ಮಾತ್ರ ಈ ಒಂದು ಮನೆಯ ಮೇಲ್ಚಾವಣಿ ಎಷ್ಟು ಇಂಪಾರ್ಟೆಂಟೋ ಹಾಗೆ ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿ ನಡವಳಿಕೆಗಳ ವ್ಯಕ್ತಿತ್ವ ರೂಪಿಸೋದೇ ಅಲ್ಲಿ. ಆ ಒಟ್ಟಾರೆ ವ್ಯಕ್ತಿತ್ವ ರೂಪುಗೊಂಡಾಗ ಮಾತ್ರ ಆ ಒಂದು ಇಡೀ ಒಂದು ಮನೆ ಶಾಂತ ಚಿತ್ತವಾಗ್ತಕ್ಕಂಥ ಒಂದು ಮನೆ ಅಥವಾ ಒಂದು ಕುಟುಂಬ ಅಥವಾ ಒಂದು ಇದಾಗತಕ್ಕಂಥದ್ದು ಹೇಗಾಗುತ್ತೋ ಹಾಗೆ ನಮ್ಮ ಇಡೀ ವ್ಯಕ್ತಿತ್ವ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.